ರಾಜ್ಯ ಸರ್ಕಾರಿ ನೌಕರರುಗಳ ಬಹುದಿನಗಳ ಬೇಡಿಕೆ 7ನೇ ವೇತನ ಆಯೋಗ ವೇತನ ಹೆಚ್ಚಳದ ಜೊತೆಗೆ ಇತರೆ ಬೇಡಿಕೆಗಳ 30 ಶಿಫಾರಸುಗಳ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಸೇರಿದ್ದು, ಆರ್ಥಿಕ ಇಲಾಖೆಯಿಂದ ಪರಿಶೀಲನೆಗೊಂಡ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗಲೇ 5 ಮತ್ತು 6ನೇ ವೇತನ ಪರಿಷ್ಕರಣೆಯಾಗಿತ್ತು. 1996ರಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದ ವೇಳೆ 5ನೇ ವೇತನ ಆಯೋಗ ಜಾರಿ ಮಾಡಲಾಗಿತ್ತು. 6ನೇ ವೇತನ ಶಿಫಾರಸು ನೀಡಿದಾಗ ಆಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದರು. ಆಗ ಅವರು 6ನೇ ವೇತನ ಆಯೋಗದಲ್ಲಿ ಶೇಕಡಾ 30ರಷ್ಟನ್ನು ಹೆಚ್ಚಳ ಮಾಡಿದರು ಮತ್ತು ಇದು ಇಲ್ಲಿಯ ತನಕ ಇಡೀ ವೇತನ ಆಯೋಗದಲ್ಲಿಯೇ ಅತಿ ಹೆಚ್ಚಿನ ಮೊತ್ತವಾಗಿದೆ. ಈಗ 7ನೇ ವೇತನ ಆಯೋಗ ಶೇಕಡಾ 40ರಷ್ಟನ್ನು ಹೆಚ್ಚಳ ನೀಡಬೇಕೆಂದು ಸುಧಾಕರ್ ರಾವ್ ನೇತೃತ್ವದ ಆಯೋಗ ವರದಿ ಸಲ್ಲಿಸಿದೆ. ಈಗ ಎಷ್ಟು ಏರಿಕೆ ಮಾಡಬಹುದು? ಒಂದು ಮೂಲದ ಪ್ರಕಾರ ಶೇಕಡಾ 24ರಷ್ಟು ವೇತನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆಯಾದರೂ ಅದು ಕಷ್ಟ ಸಾಧ್ಯ. ಏಕೆಂದರೆ ಈ ಹಿಂದೆ 5 ಮತ್ತು 6ನೇ ವೇತನ ಸಿಎಂ ಸಿದ್ದರಾಮಯ್ಯ ಇದ್ದಾಗಲೇ ಜಾರಿ ಮಾಡಿದ್ದರೂ ಆಗ ಯಾವುದೇ ಗ್ಯಾರಂಟಿ ಸ್ಕೀಮ್ಗಳಿರಲಿಲ್ಲ. ರಾಜ್ಯದ ಬಜೆಟ್ ಎಲ್ಲದಕ್ಕೂ ಸರಿದೂಗಿಸಲು ಸಾಕಾಗಿತ್ತು. ಹಾಗಾಗಿ 6ನೇ ವೇತನ ಕೂಡ ಕೊಂಚ ಹೆಚ್ಚಳವೇ ಮಾಡಿದ್ದರು. ಆದರೆ 7ನೇ ವೇತನ ಹಾಗಲ್ಲ. ರಾಜ್ಯದಲ್ಲಿ ಒಟ್ಟು 5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ತಿಂಗಳು 5,000 ಕೋಟಿಯಂತೆ ವರ್ಷಕ್ಕೆ 60,000 ಕೋಟಿ ಬೇಕಾಗುತ್ತದೆ. ರಾಜ್ಯದ ಒಟ್ಟು ಬಜೆಟ್ನ ಕಾಲು ಭಾಗ ಈ ಗ್ಯಾರಂಟಿ ಯೋಜನೆಗೆ ಭರಿಸಬೇಕು. ಇನ್ನುಳಿದ 75%ನಷ್ಟು ರಾಜ್ಯದ ಇನ್ನಿತರ ಕೆಲಸಕ್ಕೆ ಬಳಸಬೇಕು ಮತ್ತು ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾಕಾಗುವುದಿಲ್ಲ. ಈ ಸಮಯದಲ್ಲಿ 20% ಏರಿಕೆ ಕೂಡ ಮಾಡುವುದು ಕಷ್ಟ ಸಾಧ್ಯ. 2022-23ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಳದ ವೆಚ್ಚ 50,061 ಕೋಟಿ ರೂಪಾಯಿಯಷ್ಟಿತ್ತು. 2023-24ನೇ ಸಾಲಿನಲ್ಲಿ ಈ ವೆಚ್ಚ ಶೇಕಡಾ 17ರಷ್ಟು ಏರಿಕೆ ಕಂಡು 65,003 ಕೋಟಿಯಷ್ಟಾಗಿದೆ. ಇದೀಗ 2024-25ರ ಸಾಲಿನ ಶೇಕಡಾ 24ರಷ್ಟು ಏರಿಕೆ ಮಾಡಿದರೆ 80,434 ಕೋಟಿ ರೂಪಾಯಿಯಷ್ಟು ನೌಕರರ ವೇತನಕ್ಕಾಗಿ ವ್ಯಯಿಸಬೇಕು. ಇದು ಗ್ಯಾರಂಟಿ ಸರ್ಕಾರಕ್ಕೆ ತುಂಬ ಹೊರೆಯಾಗಲಿದೆ. ನೌಕರರ ವೇತನ ಮತ್ತು ಗ್ಯಾರಂಟಿ ಯೋಜನೆಗೆ ಸೇರಿ ರಾಜ್ಯದ ಅರ್ಧದಷ್ಟು ಬಜೆಟ್ ಮೀಸಲಿಡಬೇಕಾಗುತ್ತದೆ. ಇದರಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಬಹುದು. ಆದ್ದರಿಂದಲೇ ಸಿದ್ದರಾಮಯ್ಯ ಸರ್ಕಾರ 7ನೇ ವೇತನ ಆಯೋಗ ಶಿಫಾರಸಿನ ಜಾರಿಗೆ ಮೀನಮೇಷ ಎಣಿಸುತ್ತಿರುವುದು. ಇವೆಲ್ಲವೂ ಸಾಧ್ಯವಾಗಬೇಕೆಂದರೆ ಗ್ಯಾರಂಟಿ ಯೋಜನೆ ನಿಲ್ಲಿಸಬೇಕು ಅಥವಾ ಮತ್ತೆ ಬೆಲೆ ಏರಿಕೆ ಮಾಡಿ ಹಣದ ಮೂಲ ಹುಡುಕಬೇಕಷ್ಟೇ. ಏನನಿಸುತ್ತದೆ ನಿಮಗೆ? ಈ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.